ನಮಸ್ತೆ ಫ್ರೆಂಡ್ಸ್, ಈ ದಿನ ನಾವು ಏಕಾದಶಿಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಈ ಏಕಾದಶಿಯ ಕಥೆಯ ಪ್ರಕಾರ ಮುರಾ ಎಂಬ ರಾಕ್ಷಸನು 3 ಲೋಕಗಳಲ್ಲಿ ವಿರಸವನ್ನು ಸೃಷ್ಟಿಸಿ ದೇವತೆಗಳಿಗೆ ತೊಂದರೆ ನೀಡ್ತಾ ಇರ್ತಾನೆ. ಮುರನ ಭಯದಿಂದ ಬಳಲಿದ ದೇವತೆಗಳು ಪರಿಹಾರಕ್ಕಾಗಿ ಮಹಾವಿಷ್ಣುವನ್ನ ಸಂಪರ್ಕಿಸ್ತಾರೆ. ಭಗವಂತ ವಿಷ್ಣುವು ರಾಕ್ಷಸ ಮುರನೊಂದಿಗೆ ಹಲವು ವರ್ಷಗಳ ಕಾಲ ಹೋರಾಡ್ತಾನೆ. ಆದರೆ ರಾಕ್ಷಸನ ಶಕ್ತಿಯ ಮುಂದೆ ವಿಷ್ಣುವಿಗೆ ಗೆಲುವು ಸಿಗೋದಿಲ್ಲ. ಅಂತಿಮವಾಗಿ ದಣಿದು ಹೋದ ಭಗವಾನ್ ವಿಷ್ಣುವು ವಿಶ್ರಾಂತಿಗಾಗಿ ಒಂದು ಗುಹೆಗೆ ತೆರಳುತ್ತಾನೆ. ವಿಷ್ಣುವು ನಿದ್ರಿಸುತ್ತಿದ್ದಾಗ ಆತನ ಮನಸ್ಸಿನ ಆಲೋಚನೆಗಳಿಂದ ಒಬ್ಬ ಸುಂದರ ಮಹಿಳೆ ಜನಿಸ್ತಾಳೆ. ಆಕೆಯು ಮುರಾ ರಾಕ್ಷಸನನ್ನು ತನ್ನ ಶಕ್ತಿಯಿಂದ ಕೊಲ್ಲುತ್ತಾಳೆ. ಭಗವಾನ್ ವಿಷ್ಣುವು ಎಚ್ಚರಗೊಂಡು ಆ ಮಹಿಳೆಯನ್ನು ನೋಡಿ ಆಘಾತಕ್ಕೊಳಗಾಗುತ್ತಾನೆ. ಆ ಮಹಿಳೆ ತನ್ನ ಭಾಗವೇ ಆಗಿರುವುದರಿಂದ ವಿಷ್ಣುವು ಆಕೆಗೆ ಏಕಾದಶಿ ಎಂದು ಹೆಸರಿಡ್ತಾನೆ. ಫ್ರೆಂಡ್ಸ್, ಏಕಾದಶಿಯ ಕತೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಎಲ್ಲ ಏಕಾದಶಿಯ ಉಪವಾಸದ ಮಹತ್ವದ ಬಗ್ಗೆ ತಿಳಿಸ್ತಾ ಬರ್ತಾರೆ. ಹಾಗೆ ಅಕ್ಟೋಬರ್ 3, 2025 ಪಾಪಾಂಕುಶ ಏಕಾದಶಿ. ಈ ಏಕಾದಶಿ ಉಪವಾಸದ ಕಥೆಯನ್ನು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳ್ತಾರೆ. ವಿಂಧ್ಯ ಪರ್ವತದ ಮೇಲೆ ಕ್ರೋಧನ್ ಎಂಬ ಬೇಟೆಗಾರ ವಾಸ ಮಾಡ್ತಾ ಇರ್ತಾನೆ. ಅವನು ಅತ್ಯಂತ ಹಿಂಸಾತ್ಮಕ, ಕಠೋರ, ಅನೀತಿವಂತ ವ್ಯಕ್ತಿಯಾಗಿರ್ತಾನೆ. ಅವನು ಪಾಪದ ಚಟುವಟಿಕೆಗಳಲ್ಲಿ ತೊಡಗಿರ್ತಾನೆ. ಸಮಯ ಕಳೆದಂತೆ ಅವನ ಜೀವನದ ಕೊನೆಯ ಕ್ಷಣವೂ ಬರುತ್ತೆ. ಅವನ ಸಾವಿಗೆ 1 ದಿನದ ಮೊದಲು ಯಮದೂತರು ಅವನಿಗೆ, ನಾಳೆ ನಿಮ್ಮ ಜೀವನದ ಕೊನೆಯ ದಿನ, ನಾವು ನಾಳೆ ನಿಮ್ಮ ಜೀವವನ್ನು ತೆಗೆದುಕೊಳ್ಳಲು ಬರ್ತೀವಿ ಎಂಬ ಸಂದೇಶವನ್ನು ನೀಡ್ತಾರೆ. ಇದನ್ನು ತಿಳಿದ ಬೇಟೆಗಾರ ತುಂಬ ದುಃಖಿತನಾಗ್ತಾನೆ ಮತ್ತು ಭಯಗೊಳ್ತಾನೆ. ತೊಂದರೆಗೊಳಗಾದ ಅವನು ಅಂಗೀರ ಋಷಿಯ ಆಶ್ರಮವನ್ನು ತಲುಪ್ತಾನೆ. ಬೇಟೆಗಾರನು ಋಷಿಗೆ ನಮಸ್ಕರಿಸಿ ಅವನಿಗೆ ಸಂಭವಿಸಿದ ಸಂಪೂರ್ಣ ಘಟನೆಯನ್ನು ಹೇಳ್ತಾನೆ. ಜೀವಮಾನವಿಡೀ ಪಾಪಗಳನ್ನು ಮಾಡಿದ್ದೇನೆ. ಅವನು ಇವುಗಳಿಂದ ಮುಕ್ತನಾಗಲು ಮತ್ತು ಮೋಕ್ಷವನ್ನು ಪಡೆಯಲು ಮತ್ತು ಅವನ ಪಾಪಗಳಿಂದ ಮುಕ್ತನಾಗಲು ಕೆಲವು ಪರಿಹಾರವನ್ನು ಕೇಳ್ತಾನೆ. ಆಗ ಋಷಿಗಳು ಪಾಪಾಂಕುಶ ಏಕಾದಶಿ ಉಪವಾಸವನ್ನು ಆಚರಿಸಲು ತಿಳಿಸ್ತಾರೆ. ಆಗ ಬೇಟೆಗಾರನು ಋಷಿಯು ಹೇಳಿದ ಹಾಗೆ ವಿಧಿಗಳ ಪ್ರಕಾರ ಪಾಪಾಂಕುಶ ಏಕಾದಶಿ ವ್ರತವನ್ನು ಆಚರಿಸ್ತಾನೆ. ಈ ವ್ರತದ ಪುಣ್ಯದ ಪರಿಣಾಮದಿಂದಾಗಿ ಅವನ ಜೀವನದ ಪಾಪಗಳು ನಾಶವಾದವು. ತನ್ನ ಜೀವನದ ಕೊನೆಯ ಕ್ಷಣಗಳಲ್ಲಿ ಶ್ರೀಹರಿಯ ಕೃಪೆಯಿಂದ ಮೋಕ್ಷವನ್ನು ಪಡಿತಾನೆ.